ಇವತ್ತು MG ರೋಡ್ ಬ್ರಿಗೇಡ್ ರೋಡ್ ಸುತ್ತಮುತ್ತಲಿನ ಜಾಗದಲ್ಲೇ ಸುಮಾರು 10 ಲಕ್ಷ ಜನ ಒಂದು ಸೇರಬಹುದು ಅಥವಾ ಫ್ಲೋಟಿಂಗ್ ಆಗಬಹುದು, ಬಂದು ಹೋಗುವಂತ ಸಾಧ್ಯತೆಗಳಿದೆ ಅನ್ನೋದು ಪೊಲೀಸರ ನಿರೀಕ್ಷೆ. ಪಬ್ಗಳಾಗಬಹುದು ಮತ್ತೆ ಕ್ಲಬ್ಗಳಾಗಬಹುದು, ಅದನ್ನ ಹೊರತುಪಡಿಸಿದ್ರು ಸಹಿತ ಈ MG ರೋಡ್ ಬ್ರಿಗೇಡ್ ರೋಡ್ ಕಡೆಗೆ ಒಂದು ಸೆಲೆಬ್ರೇಷನ್ ಮೋಡ್ ನಲ್ಲಿ ಜನ ಬರ್ತಾರೆ. ಆ ಜನರ ಒಂದು ಒಟ್ಟಾರೆ ಒಂದು ಇವರ ಆವರೇಜ್ ಮಾಡಿರುವಂತಹ ಒಂದು ಅಂದಾಜು ಮೊತ್ತ ಹಾಕಿರುವಂತದ್ದು ಸುಮಾರು ಒಂದು 10 ಲಕ್ಷಕ್ಕಿಂತ ಹೆಚ್ಚು ಜನರು ಸೇರಬಹುದು ಅಂತ ಹೇಳಿ. ಹೀಗಾಗಿ ಆ 10 ಲಕ್ಷ ಜನರ ಸೇಫ್ಟಿಯನ್ನ ಪೊಲೀಸರು ನೋಡ್ಕೊಳ್ಬೇಕಾಗತ್ತೆ, ಮತ್ತೆ ಇಲ್ಲಿ ನಿರಂತರವಾಗಿ ಕೆಲಸ ಮಾಡುವಂತ ಜನರ ಸೇಫ್ಟಿಯನ್ನ ನೋಡ್ಕೊಳ್ಬೇಕಾಗುತ್ತೆ. ಇದಕ್ಕೋಸ್ಕರ ಸಾಕಷ್ಟು ಭದ್ರತಾ ಸಿದ್ಧತೆಗಳನ್ನ ಮಾಡ್ಕೊಂಡಿರೋದ್ರ ಜೊತೆಗೆ BMTC ಬಸ್ಗಳು ಸಹಿತ ಮಧ್ಯರಾತ್ರಿ 2 ಗಂಟೆ ತನಕ ಒಂದು ಸಂಚಾರ ಮಾಡುವಂತದ್ದಾಗ್ತಾ ಇದೆ. ಮತ್ತೆ ಮೆಟ್ರೋ ಏನಿದೆ, ಪ್ರಮುಖವಾಗಿ ಇರುವಂತ MG ರೋಡ್ ಮೆಟ್ರೋಗೆ ಕನೆಕ್ಟಿವಿಟಿ ಬ್ರಿಗೇಡ್ ರೋಡ್ ತುಂಬಾ ಚೆನ್ನಾಗಿದೆ. ಆದ್ರೆ 11 ಗಂಟೆಗೆ ಈ ಒಂದು ರಸ್ತೆಯನ್ನ ಅಂದ್ರೆ ಮೆಟ್ರೋಗೆ ಹೋಗುವಂತ ಒಂದು ಜಾಗವನ್ನ ಕ್ಲೋಸ್ ಮಾಡ್ತಾರೆ, ಮೆಟ್ರೋ ಸ್ಟೇಷನ್ ಬಂದ್ ಮಾಡ್ತಾರೆ. ಕೇವಲ ಮೆಟ್ರೋ ಸ್ಟೇಷನ್ MG ರೋಡ್ ಮಾತ್ರ ಬಂದಾಗುತ್ತೆ ಹೊರತು ಟ್ರಿನಿಟಿ ಮತ್ತೆ ಕಬ್ಬನ್ ಪಾರ್ಕ್. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ. ತೆರೆದಿರುತ್ತೆ. ಸಾರ್ವಜನಿಕರು ಏನ್ ಬರ್ತಾರೆ ಅವರು ಟ್ರಿನಿಟಿ ಮತ್ತೆ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಅನ್ನ ಬಳಸಬಹುದು. ಯಾಕಂತಂದ್ರೆ ಒಂದೇ ಕಡೆ ಕ್ರೌಡ್ ಪುಲ್ಲಿಂಗ್ ಏನಾಗುತ್ತೆ, ಆ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರನೇ ಈ ಒಂದು ಪ್ಲಾನ್ ಅನ್ನ ಅಧಿಕಾರಿಗಳು ಮಾಡಿದ್ದಾರೆ. ಒಂದೇ ಕಡೆ ಈ MG ರೋಡ್ ಜಂಕ್ಷನ್ ನಲ್ಲಿ ಸಾಕಷ್ಟು ಜನ ಸೇರಿರ್ತಾರೆ, ಅವರೆಲ್ಲರೂ MG ರೋಡ್ ಮೆಟ್ರೋ ಕಡೆ ಹೋದ್ರೆ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ ಅನ್ನೋದಕ್ಕೆ ಸ್ಪ್ಲಿಟ್ ಮಾಡ್ತಾ ಇದ್ದಾರೆ. ಕಬ್ಬನ್ ಪಾರ್ಕ್ ಮೆಟ್ರೋಗೆ ಸುಮಾರು ಇಲ್ಲಿಂದ ಒಂದು 700 ರಿಂದ 800 ಮೀಟರ್, ಮತ್ತೆ ಟ್ರಿನಿಟಿ ಮೆಟ್ರೋಗೆ ಒಂದು 700 ರಿಂದ 800 ಮೀಟರ್ ಆಗುತ್ತೆ. ಹೀಗಾಗಿ ಅದು ಎರಡು ಕಡೆ ಜನರು ನಡ್ಕೊಂಡು ಹೋಗಿ ಮೆಟ್ರೋ ಹತ್ತೋದ್ರಿಂದ ಒಂದಷ್ಟು ಕ್ರೌಡ್ ನ ಕಂಟ್ರೋಲ್ಡ್ ಆಗಿ ಕರ್ಕೊಂಡು ಹೋಗ್ಬೋದು ಅನ್ನೋದು ಪೊಲೀಸರ ಲೆಕ್ಕಾಚಾರ ಒಂದು ಕಡೆ ಆದ್ರೆ. ಮತ್ತೆ ಇನ್ನೊಂದು ಕಡೆ ಈಗ ನಾನು ಏನಿದ್ದೀನಿ ಬ್ರಿಗೇಡ್ ರಸ್ತೆಯಲ್ಲಿ ಇದ್ದೀನಿ, ಬ್ರಿಗೇಡ್ ರಸ್ತೆ ಮತ್ತೆ ಚರ್ಚ್ ಸ್ಟ್ರೀಟಿನ ಜಂಕ್ಷನ್ ನಲ್ಲಿ ಇದ್ದೀನಿ. ಇಲ್ಲೂ ಸಹಿತ ಪೊಲೀಸರು ಸಾಕಷ್ಟು ಭದ್ರತೆ ಮಾಡಿಕೊಂಡು ಮತ್ತೆ CCTVಗಳನ್ನು ಸಹಿತ ಅಳವಡಿಸುವಂತ ಕೆಲಸವನ್ನ ಮಾಡ್ಕೊಂಡಿದ್ದಾರೆ. ಪ್ರಮೋದ್, ಪ್ರಮೋದ್, ಈಗ ನಾನು ಬ್ರಿಗೇಡ್ ರಸ್ತೆಯಲ್ಲಿ ಏನಿದ್ದೀನಿ, ಇಲ್ಲಿ ಏನೇನ್ ವ್ಯವಸ್ಥೆಗಳನ್ನ ಪೊಲೀಸರು ಈಗಾಗಲೇ ಮಾಡ್ಕೊಂಡಿದ್ದಾರೆ ಮತ್ತೆ ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ. ಪ್ರಮುಖವಾಗಿ ಚರ್ಚ್ ಸ್ಟ್ರೀಟ್ ಕಡೆಗೆ ಎಂಟ್ರಿ ಆಗೋ ಕಡೆ ಆಗ್ಬೋದು, ಮತ್ತೆ ಟುವರ್ಡ್ಸ್ ಬ್ರಿಗೇಡ್ ರೋಡ್ ಕಡೆ ಆಗ್ಬೋದು, ಈ ಎರಡೂ ಭಾಗದಲ್ಲಿ ಬ್ಯಾರಿಗೇಡ್ ಗಳನ್ನ ಹಾಕೊಂಡಿದ್ದಾರೆ. ಈಗಾಗಲೇ ಬ್ಯಾರಿಗೇಡ್ ಗಳನ್ನ ರೆಡಿ ಮಾಡಿ ರಸ್ತೆಯ ಒಂದು ಬದಿಗೆ ನಿಲ್ಸಿದ್ದಾರೆ. ಕಾರಣ ಇಷ್ಟೇ, ಈಗಲೇ ಬ್ಯಾರಿಗೇಡ್ ನ ಮಧ್ಯಕ್ಕೆ ತಂದ್ರೆ ವಾಹನ ಸಂಚಾರಕ್ಕೆ ಸಮಸ್ಯೆ ಆಗುತ್ತೆ ಅಂತ. ಇದನ್ನ ಸಂಜೆ ಎಷ್ಟು ಜನಸಂದಣಿ ಯಾವಾಗ ಹೆಚ್ಚಾಗುತ್ತೆ ಅದನ್ನ ನೋಡ್ಕೊಂಡು ವೆಹಿಕಲ್ ಅನ್ನು ಸ್ಟಾಪ್ ಮಾಡಿಕೊಂಡು ಬ್ಯಾರಿಗೇಡ್ ಅನ್ನ ಒಳಗಡೆ ಹಾಕೊಂತಾರೆ. ಮಹಿಳೆಯರು ಮತ್ತೆ ಪುರುಷರಿಗೆ ಸಪರೇಟ್ ಆದಂತ ಲೈನ್ ಅನ್ನ ಮಾಡ್ತಾರೆ. ಅದಾದ್ಮೇಲೆ ಚರ್ಚ್ ಸ್ಟ್ರೀಟ್ ಆಗ್ಬೋದು ಮತ್ತೆ ಬ್ರಿಗೇಡ್ ರಸ್ತೆ ಆಗ್ಬೋದು, ಇಲ್ಲೆಲ್ಲ ಕಡೆ ವಾಚ್ ಟವರ್ ಗಳನ್ನ ಮಾಡ್ಕೊಂಡಿದ್ದಾರೆ. ವಾಚ್ ಟವರ್ ಗಳನ್ನ ಮಾಡ್ಕೊಂಡು ಸುಮಾರು ಈಗ ಒಬ್ಬ ಮನುಷ್ಯ ಒಂದು 5.5 ರಿಂದ 6 ಅಡಿ ಏನ್ ಹೈಟ್ ಇದ್ದಾನೆ, ಅದಕ್ಕಿಂತ ಎತ್ತರದ ಜಾಗದಲ್ಲಿ ಸುಮಾರು 12 ರಿಂದ 13 ಅಡಿಯಲ್ಲಿ ಪೊಲೀಸರು ನಿಂತ್ಕೊಳ್ತಾರೆ. ಅಲ್ಲಿಂದ ವಾಚ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದಾದ್ಮೇಲೆ ಚರ್ಚ್ ಸ್ಟ್ರೀಟ್ ನಲ್ಲಿ ಮತ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಸುಮಾರು ಒಂದು 20 ಅಡಿ 30 ಅಡಿಗೆ ಸಹಿತ ಕ್ಯಾಮ್ರಾಗಳನ್ನ ಹಾಕೊಂಡಿದ್ದಾರೆ. ಕೇವಲ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿ ಅಂದ್ರೆ ಈ ಬ್ರಿಗೇಡ್ ರಸ್ತೆ ಮಾತ್ರ ಸೇರ್ಕೊಂಡಂತೆ ಸುಮಾರು 160 ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಹೆಚ್ಚುವರಿಯಾಗಿ CC ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಮತ್ತೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಗೆ ಸಂಬಂಧಪಟ್ಟಂತೆ ಸುಮಾರು ಒಂದು 150 ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಒಂದು 300ಕ್ಕೂ ಹೆಚ್ಚು ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಕೇವಲ ಈ ಒಂದು ಜಂಕ್ಷನ್ ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಮತ್ತೆ MG ರೋಡಿನ ಜಂಕ್ಷನ್ಗೋಸ್ಕರನೇ ಪೊಲೀಸರು ಸುಮಾರು ಒಂದು 2000 ಜನ ಪೊಲೀಸರನ್ನ ಬಂದೋಬಸ್ತ್ ವ್ಯವಸ್ಥೆಗೆ ಮಾಡ್ಕೊಂಡಿದ್ದಾರೆ. ಮತ್ತೆ ಪಬ್ಗಳಲ್ಲಿ ಸಹಿತ ಮಹಿಳಾ ಬೌನ್ಸರ್ಗಳನ್ನ ಹಾಕಬೇಕು ಅನ್ನೋದನ್ನು ಸಹಿತ ಈಗಾಗಲೇ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಈ ಎಲ್ಲಾ ಏನು ಕ್ಯಾಮ್ರಾಗಳನ್ನ ಏನ್ ಕನೆಕ್ಟಿವಿಟಿಯನ್ನ ಮಾಡಲಾಗಿದೆ ಇದೆಲ್ಲದನ್ನು ಕೂಡ ಒಂದೊಂದು ಕಂಟ್ರೋಲ್ ರೂಮ್ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಇಲ್ಲೇನೆ ಅಂದ್ರೆ ಇಲ್ಲಿಂದ ಇದು ನಮ್ಮ ಕಮಿಷನರ್ ಆಫೀಸ್ ಅಲ್ಲಿ ಇರೋ ಕಂಟ್ರೋಲ್ ರೂಮ್ಗೆ ಹೋಗಿ ಅಲ್ಲಿಂದ ಟಚ್ ಆಗ್ಬೇಕು ಆ ವ್ಯವಸ್ಥೆ ಇಲ್ಲ. ಇಲ್ಲೇನೆ ಸ್ಪಾಟ್ ಅಲ್ಲೇ ಒಂದು ಕಂಟ್ರೋಲ್ ರೂಮ್ ಅನ್ನ ಕೃತಕವಾಗಿ ಮಾಡ್ಕೊಂಡಿದ್ದಾರೆ. ಈ ಕಂಟ್ರೋಲ್ ರೂಮ್ ಮಾಡ್ಕೊಂಡಿರೋದ್ರಿಂದ ಯಾವುದೇ ರೀತಿಯಾದಂತ CCTVಯಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅದನ್ನ ನೇರವಾಗಿ ಕಮ್ಯುನಿಕೇಟ್ ಮಾಡಿ ಅಲ್ಲಿಗೆ ಸಿಬ್ಬಂದಿಗಳನ್ನ ಕಳಿಸ್ಕೊಡುವಂತದ್ದು ಪೊಲೀಸರ ಪ್ಲಾನ್ ಆಗಿದೆ. ಅಹಿತಕರ ಘಟನೆಗಳು ನಡೆದಂತೆ ಸಾಕಷ್ಟು ಪ್ಲಾನ್ಗಳನ್ನ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ.